ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದಕ್ಕೆ ಒಂದು ಬಿ ಎಡ್ ಅಪ್ಲಿಕೇಶನ್ ಹಾಕಿರುವಂಥ 2025-26ನ ಒಂದು ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುವಂಥದ್ದಾಗಿರುತ್ತೆ. ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ನಾಳೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಯಾವ್ರಿಗೆ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮಿನ ಅಪ್ಲಿಕೇಶನ್ ಶುರುವಾಗಿಲ್ಲ ಅಂತ ಇನ್ನ ಕೆಲ ವಿದ್ಯಾರ್ಥಿಗಳು ಅಂದರೆ ವಿಡಿಯೋ ನೋಡ್ತಿರೋರು ಕೂಡ ಕನ್ಫ್ಯೂಸ್ ಆಗಿರ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ಎರಡು ರೀತಿಯ ಬಿ ಎಡ್ಗಳನ್ನು ಕಾಣಬಹುದಾಗಿರುತ್ತೆ. ಸೊ ಅಂದರೆ KSU ನಲ್ಲಿ ಒಂದು ಬಿ ಎಡ್ನ ಅಪ್ಲಿಕೇಶನ್ ಆಹ್ವಾನ ಮಾಡಿರೋ ಅರ್ಜಿನ ಸೊ ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಕಂಪ್ಲೀಟ್ ಆಗಿದೆ. ಅದ್ರ ಬಗ್ಗೆ ನಾವು ಇಂದಿನ ದಿನದಲ್ಲೆಲ್ಲ ಮಾಹಿತಿನ ಕೊಟ್ಟಿದ್ವಿ. ಸೊ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತವರು ಬಿ ಎಡ್ ಕುರಿತು ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಬೇಕು ಅಂತಿದ್ರೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಒಂದು ದೂರದ ಶಿಕ್ಷಣ ಅಂದರೆ ದೂರ ಶಿಕ್ಷಣ ಅಥವಾ ಡಿಸ್ಟೆನ್ಸ್ ಎಜುಕೇಶನ್ಗೆ ಒಂದು KSU ಕಡೆಯಿಂದ ಅಪ್ಲಿಕೇಶನ್ ಅನ್ನು ಕರೆದಿರೋದು ವೃತ್ತಿ ಸೇವಾನಿರತ ಶಿಕ್ಷಕರಿಗೆ ಒಂದು ಅಪ್ಲಿಕೇಶನ್ ಕರೆದಿರುತ್ತಾರೆ. ಸೊ ಅವರು ಮಾನ್ಯತೆ ನಿರ್ದಿಷ್ಟ ಅರ್ಹತೆಗಳನ್ನು ಹೊಂದಿರಬೇಕಿರುತ್ತೆ. ಅವರು ಒಂದು ದೂರ ಶಿಕ್ಷಣ ಅಥವಾ ಸೇವಾನಿರತ ಶಿಕ್ಷಕರು ಒಂದು ಕೆಲಸನೇ ಮಾಡಿಕೊಂಡು ಡಿಸ್ಟೆನ್ಸ್ ಎಜುಕೇಶನ್ ಮುಖಾಂತರ KSU ನಲ್ಲಿ ಬಿ ಎಡ್ ಮಾಡಬಹುದಾಗಿರುತ್ತೆ. ಅವರು ಕೂಡ ಅಪ್ಲಿಕೇಶನ್ ಹಾಕಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಬರೆಯಬೇಕಿರುತ್ತೆ. ಇತರ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ. ಸಾಮಾನ್ಯ ಒಂದು ಬಿ ಎಡ್ ಅನ್ನು ಮಾಡುವಂತವರಿಗೆ ಅಂದ್ರೆ ಅವರು CSL ಡಿಪಾರ್ಟ್ಮೆಂಟ್ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಶಾಲಾ ಶಿಕ್ಷಣ ಇಲಾಖೆ ಅಂಡರ್ ನಲ್ಲಿ ಒಂದು ಅರ್ಜಿಯನ್ನು ಕರೆಯುವಂತದ್ದಾಗಿರುತ್ತೆ. ಸದ್ಯಕ್ಕೆ ಅದರ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಆದೇಶ ಪ್ರಕಟ ಆಗಿಲ್ಲ ಯಾವಾಗಿಂದ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ. ಸದ್ಯಕ್ಕಿರುವ ಮಾಹಿತಿ ಪ್ರಕಾರದಲ್ಲಿ ಶೀಘ್ರವಾಗಿ ಇನ್ನು ಕೆಲ ದಿನಗಳಲ್ಲಿ ಅಧಿಸೂಚನೆ ಕೂಡ ಹೊರಬೀಳುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದಾಗಿರುತ್ತೆ. ಸೊ ಅದು ಬಂದ ಸಂದರ್ಭದಲ್ಲಿ ಬೇಗ ಕನ್ನಡ ಎಜುಕೇಶನ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರ್ರಿ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದೀಗ ಒಂದು ವಿದ್ಯಾರ್ಥಿಗಳಿಗೆ ಸೊ ಒಂದು KSU ನಲ್ಲಿ 2025-26ರ ಒಂದು ಶೈಕ್ಷಣಿಕ ವರ್ಷದಲ್ಲಿ ಬಿ ಎಡ್ ಮಾಡಬೇಕು ಅಂತ ಅರ್ಜಿನ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಒಂದು ಸಾಮಾನ್ಯ ಬಿ ಎಡ್ ಮಾಡಬೇಕು ಅಂತ ಅಂದ್ರೆ ಒಂದು ನಾರ್ಮಲ್ ಆಗಿ ಕಾಲೇಜ್ಗೆ ಹೋಗಿ ಬಿ ಎಡ್ ಮಾಡಬೇಕು ಅಂತ CSL ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಗೌರ್ಮೆಂಟ್ ಸೀಟನ್ನು ಪಡ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗಬಹುದಾಗಿರುತ್ತೆ. ಅಂದ್ರೆ ಮೆರಿಟ್ ಆಧಾರದ ಮೇಲೆ ಅಥವಾ ಈ ತರ ಒಂದು ನಾರ್ಮಲ್ ಆಗಿ ಕೂಡ ನಾವು ಗೌರ್ಮೆಂಟ್ ಸೀಟ್ಗೆ ಹೋಗೋದಿಲ್ಲ ಡೈರೆಕ್ಟ್ ಕಾಲೇಜ್ಗೆ ಹೋಗ್ತೀವಿ ಅಂದ್ರೂ ಕೂಡ ಕಾಲೇಜಲ್ಲಿ ಅಡ್ಮಿಷನ್ ಆಗಬಹುದಾಗಿರುತ್ತೆ ಮ್ಯಾನೇಜ್ಮೆಂಟ್ ಅಥವಾ ಒಂದು ಪ್ರೈವೇಟ್ ಸೀಟ್ ಅಂದ್ಬಿಟ್ಟು. ಸೊ ಈ ಒಂದು KSU ನಲ್ಲಿ ಹೋಗುವಂತ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ KSU ನಲ್ಲಿ 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಎಂಟ್ರೆನ್ಸ್ ಎಕ್ಸಾಮ್ 28 ಸೆಪ್ಟೆಂಬರ್ 2025ರಂದು ಇರುತ್ತೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಡೆಯಿಂದ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 21ನೇ ತಾರೀಕಿನ ತನಕ ಒಂದು ಅಪ್ಲಿಕೇಶನ್ಗೆ ಅವಕಾಶ ಕೊಟ್ಟಿದ್ರು. ನಂತರದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ನಂತರದಲ್ಲಿ ಒಂದು ಸೀಟುಗಳು ಪಡ್ಕೋಬಹುದಾಗಿರುತ್ತೆ ಇತರರು ಅಂತ ಕೂಡ ಮಾಹಿತಿಯನ್ನು ತಿಳಿಸಿದರು. ಸೊ ಆ ಪ್ರಕಾರದಲ್ಲಿ ಇದೀಗ ಸೆಪ್ಟೆಂಬರ್ ತಿಂಗಳ 28ನೇ ತಾರೀಕು 2025ರಂದು ಅಂದ್ರೆ ನಾಳೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಆ ಒಂದು ಮಾಹಿತಿಯ ಪ್ರಕಾರದಲ್ಲಿ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳಿದೆ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಯಾವ ತರ ಇರುತ್ತೆ, ಕ್ವಶನ್ ಪೇಪರ್ ಯಾವ ತರ ಇರುತ್ತೆ, ಮಾಡಲ್ ಒಂದು ಮಾಹಿತಿನ ಕೂಡ ತಿಳಿಸಿರೋದಾಗಿರುತ್ತೆ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ. ಸೊ ಅಂದ್ರೆ ಬುಕ್ಲೆಟ್ ಯಾವ ತರ ಇರುತ್ತೆ, ನಂತರದಲ್ಲಿ ಒಂದು ವಿದ್ಯಾರ್ಥಿಗಳು ಯಾವ ತರ ಒಂದು ಕ್ವಶನ್ ಪೇಪರ್ಗಳು ಬರುತ್ತೆ, ಕ್ವಶನ್ಸ್ಗಳು ಬರುತ್ತೆ ಅಂತ ಕೂಡ ಒಂದು ವಿಡಿಯೋ ಕೂಡ ಇದೆ. ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಕೊನೆಯಲ್ಲಿ ಬರುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬಿ ಎಡ್ ಕುರಿತು ಏನೇ ಮಾಹಿತಿಗಳು ಪ್ರತ್ಯೇಕವಾಗಿ ಒಂದು ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಅಥವಾ ಮೆಸೇಜ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ವೈಯಕ್ತಿಕವಾಗಿ ಯಾರು ಗೈಡೆನ್ಸ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಕೂಡ ಹೆಚ್ಚಿನ ಒಂದು ಮಾಹಿತಿ ನಿಮಗೆ ತಿಳಿಸ್ತೇವೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ.